ಏನಿರಬಹುದು ಈ ಸಲದ ಮೋದಿಯ ಬಜೆಟ್ ಅನ್ನೋದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಈ ಬಾರಿ ನಮ್ಮ ರಾಜ್ಯಕ್ಕೆ ಏನ್ ಸಿಗಬಹುದು, ಜನಸಾಮಾನ್ಯರಿಗೆ ಏನ್ ಲಾಭ, ಇಂಥ ನಿರೀಕ್ಷೆಗಳಿದೆ. ಬಟ್ ಆ ನಿರೀಕ್ಷೆಯನ್ನ ತಲುಪುವಲ್ಲಿ ಕೇಂದ್ರದ ಈ ಸಲದ ಬಜೆಟ್ ರೀಚ್ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಹಾಗಾಗಿ ಜನಸಾಮಾನ್ಯರ ನಿರೀಕ್ಷೆಗಳೇನು, ಇವತ್ತು ಕೇಂದ್ರದ ಬಜೆಟ್ನಲ್ಲಿ ಇರುವಂತಹ ಅಂಶಗಳು ಹೇಗಿರಬಹುದು, ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಲಿರುವಂತಹ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಕುತೂಹಲ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಿರ್ಮಲಾ ಬಜೆಟ್ನಲ್ಲಿ ದೇಶದ ಭವಿಷ್ಯದ ಲೆಕ್ಕ. ಶ್ರೀ ಸಾಮಾನ್ಯನಿಗೆ ಸಿಗುತ್ತಾ ಬಂಪರ್ ಗಿಫ್ಟ್. ಕೇಂದ್ರ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಇಂದು ಮಂಡನೆಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯ 3.0 ಸರ್ಕಾರ ಚೊಚ್ಚಲ ಬಜೆಟ್ ಇದಾಗಿದ್ದು, ಆತ್ಮವಿಶ್ವಾಸದ ಹೆಜ್ಜೆ ಮತ್ತು ಹೊಸ ಭರವಸೆಯ ಹಾದಿ ತುಳಿಯುವ ನಿರೀಕ್ಷೆ ಹೆಚ್ಚಿಸಿದೆ. ಮೋದಿ ಅವರ 3.0 ಸರ್ಕಾರದ ಚೊಚ್ಚಲ ಬಜೆಟ್ ಸಂಬಂಧಿಸಿದಂತೆ ಸಾಕಷ್ಟು ನಿರೀಕ್ಷೆಗಳ ಜೊತೆಗೆ ಸವಾಲುಗಳು ಸಹ ಎದುರಾಗಿದೆ. ಬಜೆಟ್ನಲ್ಲಿ ಯುವಕರನ್ನ ಗುರಿಯಾಗಿಸಿಟ್ಟುಕೊಂಡು ಯೋಜನೆಗಳನ್ನು ತರುವ ನಿರೀಕ್ಷೆ ಇದೆ. ಈ ಬಾರಿಯ ನಿರ್ಮಲಾ ಸೀತಾರಾಮನ್ ಬಜೆಟ್ ಮೇಲೆ ದೇಶದ ಜನತೆ ಹೆಚ್ಚು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಪ್ರತಿ ವರ್ಷ 78.5 ಲಕ್ಷ ಉದ್ಯೋಗಗಳ ಸೃಷ್ಟಿಸುವ ನಿರೀಕ್ಷೆ ಇದೆ. 2024-25ರಲ್ಲಿ ಹಣದುಬ್ಬರ ದರ ಶೇಕಡ 4.5ರಷ್ಟು ಸಾಧ್ಯತೆ ಇದೆ. ಉದ್ಯೋಗ ಸೃಷ್ಟಿಯಲ್ಲಿ ಖಾಸಗಿ ವಲಯ ಜವಾಬ್ದಾರಿ ಹೆಚ್ಚು. ಆರ್ಥಿಕತೆ ಶೇಕಡ 6.5ರಿಂದ 7ರಷ್ಟು ಬೆಳವಣಿಗೆ ನಿರೀಕ್ಷೆ ಇದೆ. ಜಾಗತಿಕ ಪೂರೈಕೆಯಲ್ಲಿ ಭಾಗವಹಿಸುವಿಕೆ ಹೆಚ್ಚಿಸಲು ಕ್ರಮ. ಟ್ಯಾಕ್ಸ್ ಸ್ಲ್ಯಾಬ್ ದರ ಇಳಿಕೆ, ತೆರಿಗೆ ವಿನಾಯಿತಿಯ ನಿರೀಕ್ಷೆ ಇದೆ. ಟ್ಯಾಕ್ಸ್ ಡಿಡಕ್ಷನ್ ಪ್ರಮಾಣ 1.5 ಲಕ್ಷಕ್ಕಿಂತ ಮೇಲೆ ಹೆಚ್ಚಿಸಬೇಕು. ವಿದೇಶಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸುವ ಭಾರತೀಯರಿಗೆ ಶಾಕ್ ಸಾಧ್ಯತೆ. ಕ್ರೆಡಿಟ್ ಕಾರ್ಡ್ ಬಳಸುವ ವೆಚ್ಚಕ್ಕೆ ತೆರಿಗೆ ಏರಿಸಲು ನಿರ್ಧರಿಸಲಾಗಿದೆ. ನವೋದ್ಯಮಗಳಿಗೆ ಆರಂಭಿಕ ಉತ್ತೇಜನ ನೀಡುವ ಯೋಜನೆ. ಸ್ಟಾರ್ಟ್ಅಪ್ ಇಂಡಿಯಾ ಸೀಡ್ ಫಂಡ್ ಯೋಜನೆಗೆ ಹೆಚ್ಚು ಹಣ ಮೀಸಲಿಡಲು ನಿರೀಕ್ಷೆ ಇದೆ. ಇನ್ನು ಉನ್ನತ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಉತ್ತೇಜನ ನೀಡುವಂತೆ ಸಲಹೆಯನ್ನ ನೀಡಲಾಗಿದೆ. ಇನ್ನು ಸತತ 7 ಬಾರಿ ಕೇಂದ್ರ ಬಜೆಟ್ ಮಂಡಿಸುವ ಮೂಲಕ ನಿರ್ಮಲಾ ಸೀತಾರಾಮನ್ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. 7 ಕೇಂದ್ರದ ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವೆ, 6 ಬಾರಿ ಬಜೆಟ್ ಮಂಡಿಸಿದ ಮೊರಾರ್ಜಿ ದೇಸಾಯಿ ಅವರನ್ನ ಹಿಂದಿಕ್ಕಲಿದ್ದಾರೆ. ಒಟ್ಟಲ್ಲಿ ದೇಶದ ಜನತೆಯ ಚಿತ್ತ ನಿರ್ಮಲಾ ಸೀತಾರಾಮನ್ ಲೆಕ್ಕಾಚಾರದತ್ತ ನೆಟ್ಟಿದೆ. ಯಾರಿಗೆ ಬಂಪರ್, ಯಾರಿಗೆ ಶಾಕ್ ಸಿಗಲಿದೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದ್ವೇಷ ಬದುಕನ್ನೇ ಸುಟ್ಟಾಕ್ಬಿಡುತ್ತೆ ಅನ್ನೋದಕ್ಕೆ ಈ ಕೊಲೆ ಪ್ರಕರಣವೇ ಸಾಕ್ಷಿ. ಅವರೆಲ್ಲ ಅಕ್ಕಪಕ್ಕದಲ್ಲಿ ಹೊಲ ಗದ್ದೆಗಳನ್ನ ಹೊಂದಿರುವವರು. ಆ 2 ಕುಟುಂಬಗಳ ನಡುವೆ ಕಳೆದ 20 ವರ್ಷಗಳಿಂದ ಜಮೀನಿಗಾಗಿ ಕಲಹ ನಡೀತಾ ಇತ್ತು. ಸಮಸ್ಯೆ ಪರಿಹಾರಕ್ಕೆ ಮಾಟಗಾರನ ಬಳಿ ಹೋಗಿದ್ದು ಆ ಕುಟುಂಬ ಮುಗಿಸದಿದ್ರೆ ಅವರು ನಿಮ್ಮನ್ನ ಮುಗಿಸ್ಬಿಡ್ತಾರೆ ಅಂತ ಹೇಳಿದ್ದೇ ಮಹಾ ದುರಂತಕ್ಕೆ ಕಾರಣ ಆಗೋಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಒಂದ್ ಕಡೆ ಸುಟ್ಟು ಕರಕಲಾದ ಗದ್ದೆಯಲ್ಲಿನ ಶೆಡ್, ಸಜೀವ ದಹನಗೊಂಡ ತಾಯಿ ಮತ್ತು ಮಗಳು. ಮತ್ತೊಂದೆಡೆ ಕೇಸ್ ದಾಖಲಿಸಿಕೊಂಡು ಹಂತಕರ ಬಂಧನಕ್ಕೆ ಬಲೆ ಬೀಸಿದ ಮುಧೋಳ ಪೊಲೀಸರು. ಇನ್ನೊಂದೆಡೆ ಶೆಡ್ಗೆ ಬೆಂಕಿ ಹಾಕಿದ 3 ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು. ಸ್ಥಳ ಮಹಜರ್ ಮಾಡ್ತಿರುವ ಕಾಕಿ ಟೀಮ್. ತಾಯಿ ಮಗಳು ಸಜೀವ ದಹನ ಪ್ರಕರಣ. ಮಾಟಗಾರನ ಮಾತು ಕೇಳಿ ಬೆಂಕಿ ಇಟ್ಟ ದುರುಳರು. ಪೊಲೀಸರ ಕೆಡ್ಡಕ್ಕೆ ಬಿದ್ದ 5 ಆರೋಪಿಗಳು. ಬಾಗಲಕೋಟೆ ಜಿಲ್ಲೆಯ ಬೆಳಗಲಿ ಪಟ್ಟಣದ ತೋಟದ ಶೆಡ್ನಲ್ಲಿ ಜುಲೈ 16ರಂದು ರಾತ್ರಿ ಬೆಂಕಿ ಹಚ್ಚಿ ತಾಯಿ ಮಗಳು ಮಗನ ಸಜೀವ ದಹನಕ್ಕೆ ಕಾರಣರಾದ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆಗೆ ಆಸ್ತಿ ಕಲಹ ಹಾಗೂ ಮೌಲ್ವಿಯ ಪ್ರಚೋದನೆ ಕಾರಣ ಎಂದು ಬೆಳಗಾವಿ ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಹೇಳಿದ್ರು. ಇಬ್ಬರು ಫ್ಯಾಮಿಲಿ ಮೆಂಬರ್ ಸ್ಪಾಟ್ ನಲ್ಲೇ ತೀರ್ಕೊಂಡಿದ್ರು. ಸಿವಿಯರ್ ಬರ್ನಿಂಗ್ ಇಂದ ತಾಯಿ ಮತ್ತೆ ಮಗಳು. ಶುಭಾನ್ ಮಗ ಬರ್ನಿಂಗ್ ಇಂದ 2 ದಿವಸ ನಂತರ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಆಗುವಾಗ ಆ ಟೈಮಲ್ಲಿ ಡೆತ್ ಆಯಿತು. ದಸ್ತಗೀರ್ ಸಾಬ್ ಪೆಂಡಾರಿ 15-20% ಇಂಜುರಿ ಆಗಿ ಈಗ ಚಿಕಿತ್ಸೆ ಅವ್ರದ್ದು ನಡೀತಾ ಇದೆ. ಫಾರ್ಚುನೇಟ್ಲಿ ಅವರು ಬಚಾವ್ ಆಗಿದ್ದಾರೆ, ಅವರಿಗೆ ಏನೂ ಆಗಿಲ್ಲ. ಸಿದ್ದಿಕಿ ಅಂತ ಮೊಮ್ಮಗ, ದಸ್ತಗೀರ್ ಸಾಬ್ ಅವ್ರದ್ದು ಗ್ರ್ಯಾಂಡ್ ಸನ್.
ಇನ್ನು ಈ ಎರಡು ಕುಟುಂಬಗಳ ನಡುವೆ ಕಳೆದ 20 ವರ್ಷಗಳಿಂದ ಆಸ್ತಿ ಕಲಹವಿತ್ತು. ಆ ಎರಡು ಕುಟುಂಬಗಳು ಅಕ್ಕಪಕ್ಕದಲ್ಲೇ ವಾಸವಿರೋದು, ಆಗಾಗ ಜಗಳ ನಡೀತಾನೆ ಇತ್ತಂತೆ. ಸಮಸ್ಯೆ ಪರಿಹಾರಕ್ಕೆ ಸಹೋದರರಾದ ಅಮೀನ್ ಸಾಬ್, ಲಾಲ್ ಸಾಬ್ ಪೆಂಡಾರಿ ಮೌಲ್ವಿ ಮೊರೆ ಹೋಗಿದ್ದಾರೆ. ಮೌಲ್ವಿ ಸಮಸ್ಯೆ ಮಾಡ್ತಿರುವ ಕುಟುಂಬವನ್ನೇ ಮುಗಿಸುವಂತೆ ಪ್ರಚೋದನೆ ನೀಡಿದಂತೆ. ಅವರ ಮಾತಿನಂತೆ ಪ್ಲಾನ್ ಮಾಡಿಕೊಂಡು ಜುಲೈ 16ರಂದು ರಾತ್ರಿ ಶೆಡ್ಗೆ ಬೆಂಕಿ ಹಚ್ಚಿ ಪರಾರಿಯಾಗ್ತಾರೆ. ಕೇಸನ್ನ ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರು 3 ಆರೋಪಿಗಳನ್ನ ಬಂಧಿಸಿ ಸ್ಥಳ ಮಹಜರ್ ನಡೆಸಿದ್ದಾರೆ. ಪ್ರಾಪರ್ಟಿ ಡಿಸ್ಪ್ಯೂಟ್ 20 ವರ್ಷದಿಂದ ಆಗಿ 3 ಜನ ಸತ್ತಿದ್ದಾರೆ. ಅವು ತೀರ್ಕೊಳ್ಳೋಕ್ಕೆ ಕಾರಣ ಅಮೀನ್ ಸಾಬ್ ಒಂದು ತಲೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಮ್ಮ ಫ್ಯಾಮಿಲಿ ಮೇಲೆ ಮಾಡಿದ್ದಾರೆ ಅಂತ ತಲೆಗೆ ಹೋಗಿದೆ. ಬ್ಲ್ಯಾಕ್ ಮ್ಯಾಜಿಕ್ ಇಂದ ಕಟ್ ಮಾಡಬೇಕಂತ ಜಾಕೀರ್ ಹುಸೇನ್ ಮೆಹಬೂಬ್ ಸಾಬ್ ನದಾಫ್ ಇವೊಂದು ಹೆಲ್ಪ್ ತಗೊಂಡ್ಬಿಟ್ಟು ಈ ಒಂದು ಕೃತ್ಯ ಪ್ಲಾನ್ ಮಾಡಿದ್ದಾರೆ. 3 ತಿಂಗಳಿಂದ ಇವರು ಪ್ಲಾನ್ ಮಾಡಿಬಿಟ್ಟು ಈ ಕೃತ್ಯ ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ ಸೇರ್ಬಿಟ್ಟು ಈ ಒಂದು ಕೃತ್ಯ ನಡೆಸಿದ್ದಾರೆ. ಎರಡು ಕುಟುಂಬಗಳ ನಡುವಿನ ಆಸ್ತಿ ಕಲಹ, ದ್ವೇಷದ ಕಿಚ್ಚಿಗೆ 3 ಬೆಂಕಿಗಾಹುತಿಯಾಗಿದೆ. ಕೃತ್ಯ ಎಸಗಿದ ಸಂಬಂಧಿಗಳು ಕಂಬಿ ಎಣಿಸುವಂತಾಗಿದೆ. ಈ ಕೃತ್ಯಕ್ಕೆ ಪ್ರಚೋದನೆ ನೀಡಿದ ಮೌಲ್ವಿ ಕೂಡ ಪೊಲೀಸರ ಅತಿಥಿಯಾಗಿದ್ದಾನೆ. ಸಿದ್ದು ದತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ವರುಣಾಘಾತಕ್ಕೆ ಕಾಫಿನಾಡು ಅಕ್ಷರಶಃ ನಲುಗಿ ಹೋಗಿದೆ. ಬರೋಬ್ಬರಿ 329 ಮಿಲಿಮೀಟರ್ ಮಳೆಯಾಗಿ ಅವಾಂತರಗಳನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಸೇತುವೆ, ರೋಡ್, ಲೈಟ್, ಕಂಬ, ಮನೆಗಳಿಗೆ ಹಾನಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಡೆಬಿಡದೆ ಅಬ್ಬರಿಸಿದ ವರುಣ, ಮನೆಗಳ ಸಾಮಗ್ರಿ ಪ್ಯಾಕ್ ಮಾಡ್ತಾ ಇರುವ ಕುಟುಂಬಗಳು, ವೀರಾವೇಶದಿಂದ ಹರಿತಾ ಇರುವ ತುಂಗಭದ್ರೆ, ಹೇಮಾವತಿ, ಹಳ್ಳಗಳಲ್ಲಿಯೂ ಭಾರೀ ಪ್ರಮಾಣದಲ್ಲಿ ಹರಿತಾ ಇರುವ ನೀರು. ವರ್ಣನ ಆರ್ಭಟಕ್ಕೆ ನಲಗಿದ ಕಾಫಿನಾಡು. 7 ದಿನದ ಮಳೆಗೆ 100 ಕೋಟಿಗೂ ಹೆಚ್ಚು ನಷ್ಟ. ಮರಣ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಪ್ರದೇಶಗಳು ಅಕ್ಷರಶಃ ನಲುಗಿ ಹೋಗಿವೆ. ವರ್ಣ ಅಬ್ಬರಿಸೋದ್ರ ಜೊತೆಗೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಜಸ್ಟ್ 7 ದಿನಕ್ಕೆ ಬರೋಬ್ಬರಿ 100 ಕೋಟಿ ಹಾನಿಯಾಗಿದೆ ಅಂತಿದೆ ಜಿಲ್ಲಾಡಳಿತ. ಲಾಸಸ್ ಏನು ತೋರಿಸಿದ್ದಾರೆ, 41 ಬ್ರಿಡ್ಜ್ಗಳು ಡ್ಯಾಮೇಜ್ ಆಗಿದೆ. ಆಮೇಲೆ ರೋಡ್ಸು PWD ರೋಡ್ಸ್ 8.5 ಕಿಲೋಮೀಟ್ರು ಡ್ಯಾಮೇಜಸ್ ಇದೆ. ಅದು 1-6 ಜೂನಿಂದ ಈವರೆಗೂ 1849 ಪೋಲ್ಸ್ ಡ್ಯಾಮೇಜ್ ಆಗಿದೆ. ಈಗ ರೀಪ್ಲೇಸ್ಮೆಂಟು 1493 ಮಾಡಿದ್ದೀವಿ. ಕೆಲವೊಂದು ಏರಿಯಾಗಳು ಎಲ್ಲಿ ಮಳೆ ಅತಿ ಹೆಚ್ಚಾಗಿತ್ತು ಮತ್ತು ಜಂಗಲ್ ಇತ್ತು ಅಂಥ ಕಡೆ ವೆಹಿಕಲ್ಸ್ ಹೋಗದೇ ಇರೋ, ರೀಚ್ ಇಲ್ಲದೇ ಇರೋ ಕಡೆ ಇನ್ನೂ ಕೆಲವು ರಿಸ್ಟೋರೇಷನ್ ಮಾಡಲಿಕ್ಕಾಗಿಲ್ಲ. ಜಿಲ್ಲೆಯಲ್ಲಿ ಒಟ್ಟು 192 ಮನೆಗಳು ದರಶಾಹಿಯಾಗಿವೆ. ಈಗಾಗಲೇ 72 ಮನೆಗಳಿಗೆ 1 ಲಕ್ಷದಂತೆ ಮೊದಲ ಹಂತವಾಗಿ ಪರಿಹಾರ ನೀಡಲಾಗಿದೆ. ಸುಮಾರು 9 ಕಿಲೋಮೀಟರ್ ರಸ್ತೆ ಹಾಗೂ 41 ಸೇತುವೆಗಳಿಗೆ ಹಾನಿಯಾಗಿದೆ. 1849 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮತ್ತು ಕಳೆದ 7 ದಿನ ನಮ್ಮ ಜಿಲ್ಲೆಯಲ್ಲಿ ವಾಡಿಕೆ ಮಳೆ 124 ಮಿಲಿಮೀಟ್ರ್ ಆಗಬೇಕಿತ್ತು. ಆ್ಯಕ್ಚುಯಲ್ ರೈನ್ಫಾಲ್ ಆಗಿರೋದು 329 ಮಿಲಿಮೀಟ್ರು. ಸೊ ನಮ್ಮ ಅಧಿಕವಾಗಿ 166% ಅಧಿಕ ಆಗಿದೆ. ಅದು ಚಿಕ್ಕಮಗಳೂರಲ್ಲೇ ಹೆಚ್ಚು 846% ಎಕ್ಸ್ಟ್ರಾ ಡಿವಿಯೇಷನ್ ಆಗಿದ್ದೀವಿ. ಪ್ಲಸ್ NR ಪುರ, ಮೂಡಿಗೆರೆ ಎಲ್ಲ ತಾಲೂಕು, ನಮ್ಮ 9 ತಾಲೂಕು ಸಹಿತ 100%ಗಿಂತ ಜಾಸ್ತಿ ಹೆಚ್ಚು ಪ್ರಮಾಣದ ಮಳೆ ಆಗಿದೆ. ವರ್ಣಾಘಾತಕ್ಕೆ ಕಾಫಿನಾಡು ಚಿಕ್ಕಮಗಳೂರು ನಲಗಿದ್ರೆ ಜಿಲ್ಲಾಡಳಿತದ ಬಳಿ 7 ಕೋಟಿ ಹಾಗೂ ತಾಲೂಕು ಆಡಳಿತದ ಬಳಿ 3.50 ಕೋಟಿ ಇದೆ. ಮುಂದೇನಾದ್ರೂ ವರ್ಣ ಅಬ್ಬರಿಸಿದ್ರೆ ಇನ್ನಷ್ಟು ಅವಾಂತರ ಸೃಷ್ಟಿಸೋ ಸಾಧ್ಯತೆ ಇದೆ. ವರ್ಣನ ಅಬ್ಬರಕ್ಕೆ ಕಾಫಿನಾಡಿನ ಮಂದಿ ಕಂಗಾಲಾಗಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.